ಕೂಡದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಯಾರು ಮಾಡ್ತಾ ಇರೋದು ಆರೋಪಗಳು ಅದೇ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡಿಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೊರಿಗೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಕೂಡದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಯಾರು ಮಾಡ್ತಾ ಇರೋದು ಆರೋಪಗಳು ಅದೇ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡಿಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೊರಿಗೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಕೂಡದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಯಾರು ಮಾಡ್ತಾ ಇರೋದು ಆರೋಪಗಳು ಅದೇ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡಿಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೊರಿಗೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಕೂಡದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಯಾರು ಮಾಡ್ತಾ ಇರೋದು ಆರೋಪಗಳು ಅದೇ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡಿಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೊರಿಗೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಕೂಡದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.
ಸಿಎಂ ಕಾನೂನು ಸಲಹೆಗಾರ ಹೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಯಾರು ಮಾಡ್ತಾ ಇರೋದು ಆರೋಪಗಳು ಅಂದರೆ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಮೂಡಾದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ, ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಹೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಯಾರು ಮಾಡ್ತಾ ಇರೋದು ಆರೋಪಗಳು ಅಂದರೆ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಮೂಡಾದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ, ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಹೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಯಾರು ಮಾಡ್ತಾ ಇರೋದು ಆರೋಪಗಳು ಅಂದರೆ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಮೂಡಾದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ, ಆದ್ರೆ ಇದೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಅಂತ ಆರೋಪ ಅಷ್ಟೇ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ವರದಿ ಕೊಂಡೊಯ್ದಿದ್ದಕ್ಕೆ ದಾಖಲೆ ಏನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಹೊನ್ನಣ್ಣ ಅವರ ಪ್ರಶ್ನೆ ಇದು. ಇದೆಲ್ಲ ಕೇವಲ ಕಾಲ್ಪನಿಕ ಅಷ್ಟೇ, ವರದಿ ತಗೊಂಡು ಹೋಗಿದ್ದಾರೆ, ಪುಕಾರ್ ಅಷ್ಟೇ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಯಾರು ಮಾಡ್ತಾ ಇರೋದು ಆರೋಪಗಳು ಅಂದರೆ ದಯಾಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರೋಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ